ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಬೆಳಿಗ್ಗೆನೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸಾನುಗೆ ಸ್ನ್ಯಾಕ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಸ್ಕೂಲ್ಗೆ ಹೊರಟಿದ್ದಾಳೆ. ತಿಂಡಿ ಆಗಿದೆ. ತಿಂಡಿ ಇವತ್ತು ತುಂಬಾ ಸಿಂಪಲ್ ಆಗಿ ಮಾಡಿಬಿಟ್ಟು ಸ್ನ್ಯಾಕ್ಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದ್ದೀನಿ. ಇವತ್ತು ಮಾಡ್ತಾ ಇದ್ದೀನಿ ಬ್ರೆಡ್ ಮಸಾಲ. ಯೂಶಲಿ ನೀವು ಬೇಕ್ರಿಯಲ್ಲಿ ತಿಂದಿರ್ತೀರಾ. ಬ್ರೆಡ್ ಇರುತ್ತೆ, ಅದ್ರ ಮಧ್ಯೆ ಸ್ವಲ್ಪ ತರಕಾರಿಗಳಿರುತ್ತೆ. ಸೊ ಇಲ್ಲಿ ಮೊದಲಿಗೆ ನಾನು ತರಕಾರಿ ಈರುಳ್ಳಿ ತೊಗೊಂಡಿದ್ದೀನಿ. ಎಣ್ಣೆ ಒಂಚೂರು ಅಂದರೆ ತರಕಾರಿಗಳೆಲ್ಲನೂ ಸಾಟೆ ಹಾಕಬೇಕು, ಅಷ್ಟಾದರೆ ಸಾಕು. ಯೂಶಲಿ ಸ್ನ್ಯಾಕ್ಗೆ ನಾನು ಸಿಂಪಲ್ ಸ್ನ್ಯಾಕ್ ಕೊಡ್ತೀನಿ. ಇವತ್ತು ಇದು ಸಾನು ಹೇಳ್ತಾ ಇದ್ಲು, ಮಮ್ಮ ನನ್ನ ಫ್ರೆಂಡ್ ಅದು ತಂದಿದ್ಲು ಅಂತ. ಸರಿ, ಏನಾದರೂ ಡಿಫ್ರೆಂಟಾಗಿ ಮಾಡಿ ಕೊಡೋಣ, ಏನು ಯಾವಾಗ್ಲೂ ಫ್ರೂಟ್ಸು, ವೆಜಿಟೇಬಲ್ಲು, ನಟ್ಸು ಏನಾದರೂ ಮಾಡೋಣ ಅಂದ್ಬಿಟ್ಟು ಇವತ್ತು ಇದು ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ತರಕಾರಿಗಳು ಸೇರಿಸ್ಬೇಕು. ತರಕಾರಿ ನಿಮ್ಮ ಮಕ್ಕಳ ಫೇವ್ರೆಟ್ ತರಕಾರಿ ಯಾವುದಿರುತ್ತೋ ಅದನ್ನು ಸಾಟೆ ಮಾಡ್ಕೊಳ್ಬೋದು. ನಾನಿಲ್ಲಿ ಈರುಳ್ಳಿ, ಅದೇ ಪ್ರಮಾಣದಲ್ಲಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆದಮೇಲೆ ಇದಕ್ಕೆ ಒಂದೊಂದೇ ತರಕಾರಿಗಳನ್ನ ಸೇರಿಸ್ಕೊಳ್ತೀನಿ. ಕ್ಯಾಪ್ಸಿಕಮ್ ಆಗಲಿ ಕ್ಯಾರೆಟ್ ಆಗಲಿ ಜಾಸ್ತಿ ಬೇಯಬೇಕು ಅಂತ ಇಲ್ಲ, ಸ್ವಲ್ಪ ಅದು ಕಚ್ಚಾ ಇರಬೇಕು, ಅಂದರೆ ಹಾಫ್ ಕುಕ್ ಆಗಿರಬೇಕು ಅಷ್ಟೇ. ಅದ್ರದ್ದು ಕ್ರಂಚ್ ಇರುತ್ತಲ್ವ, ಅದು ಚೆನ್ನಾಗಿ ಬರುತ್ತೆ. ಬೆಂದೋದ್ರೆ ಫುಲ್ಲು ಗೊಜ್ಜು ಮಾಡ್ತೀವಲ್ವ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಸೊ ಕ್ಯಾರೆಟ್ನ ನೋಡಿ ನಾನು ತುರ್ಕೊಂಡಿದ್ದೀನಿ, ದಪ್ಪಕ್ಕೆ ತುರ್ಕೊಂಡಿದ್ದೀನಿ. ಎರಡೂ ಒಂದೇ ಟೈಮಲ್ಲಿ ಹಾಕಿದ್ದೀನಿ, ಯಾಕಂದರೆ ಜಾಸ್ತಿ ಕುಕ್ ಆಗಬೇಕು ಅಂತ ಇಲ್ಲ. ಒಂದು 20-30 ಸೆಕೆಂಡ್ ಅದು ಸ್ವಲ್ಪ ಸಾಟೆ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಕ್ಯಾರೆಟ್ದು ಮತ್ತು ಕ್ಯಾಪ್ಸಿಕಮ್ದು. ಆವಾಗ ನಾನು ಟೊಮ್ಯಾಟೊ ಸೇರಿಸ್ಕೊಂಡಿದ್ದೀನಿ. ಟೊಮ್ಯಾಟೊ ಕೂಡ ಅಷ್ಟೇ ಸ್ವಲ್ಪ ಹುಳಿಗೆ ಅಂತ ಹೇಳಿಬಿಟ್ಟು ಆ್ಯಂಡ್ ಕಲರ್ಗೆ ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಮ್ಯಾಶಿ ಆಗಬೇಕು, ಅದಕ್ಕೆ ನಾನು ಉಪ್ಪು ಸೇರಿಸಿದ್ದೀನಿ. ಅರಿಶಿನ, ಮಸಾಲೆಗಳನ್ನ ಈಗಲೇ ಸೇರಿಸ್ಬೋದು ಅಥವಾ ಮ್ಯಾಶಿ ಆದಮೇಲೆ ಕೂಡ ಸೇರಿಸ್ಬೋದು. ಟೊಮ್ಯಾಟೊ ಮ್ಯಾಶಿ ಆಗೋದಕ್ಕೆ ಒಂದು 2-3 ಮಿನಿಟ್ಸ್ ಹಿಡಿಸುತ್ತೆ. ಆಮೇಲೆ ಅದನ್ನ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಕೂಡ ತುಂಬ ಸಿಂಪಲ್ಲು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ, ನಾವು ಎಷ್ಟು ಚಿಲ್ಲಿ ಪೌಡರ್ ಹಾಕಿರ್ತೀವೋ ಅದರಲ್ಲಿ ಅರ್ಧದಷ್ಟು, ಸ್ವಲ್ಪ ಗರಂ ಮಸಾಲ, ಇನ್ನೇನು ಇಲ್ಲ ಸ್ನೇಹಿತರೆ, ಟೇಸ್ಟಿಯಾಗಿರುತ್ತೆ. ಸೊ ಇದು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಮಸಾಲೆ ಎಳ್ಕೊಳ್ಳಿ ಎಲ್ಲ ತರಕಾರಿಗಳು ಅಂದ್ಬಿಟ್ಟು ಮತ್ತೆ ಸಣ್ಣ ಉರಿ ಮಾಡಿ ಮುಚ್ಚಿ ಬಿಡ್ತೀನಿ. ಆಫ್ಟರ್ 1 ಮಿನಿಟ್ ನೀವು ಆಫ್ ಮಾಡಿಬಿಡ್ಬೋದು. ಹಾಗೇ ಸ್ವಲ್ಪ ಸ್ಟೀಮಲ್ಲೇ ಮಸಾಲೆ ಎಲ್ಲನೂ ಹೀರ್ಕೊಳ್ಳುತ್ತೆ. ಆಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡೂ ಟೋಸ್ಟ್ ಮಾಡ್ಕೊಳ್ಬೇಕು, ಸ್ವಲ್ಪ ಬೆಣ್ಣೆ ಹಚ್ಬಿಟ್ಟು. ಟೋಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕ್ರಿಸ್ಪ್ ಬರುತ್ತೆ, ಸ್ವಲ್ಪ ಬ್ರೆಡ್ ಡ್ರೈ ಆಗುತ್ತೆ. ಆಗ ನಾವು ಮಸಾಲೆ ಹಾಕಿರೋದ್ರಿಂದ ಸಾಗಿ ಆಗೋದಿಲ್ಲ, ಮೆತ್ತಗೆ ಆಗ್ಬಿಡೋದಿಲ್ಲ, ಹಾಗೆ ಕ್ರಂಚಿಯಾಗೇ ಇರುತ್ತೆ. ಸೊ ಇದು ರೆಡಿ ಟು ಪ್ಯಾಕ್. ಹಲೋ ಸ್ನೇಹಿತರೆ, ಬೆಳಿಗ್ಗೆ ನಾನು ಸಾನುಗೆ ಸ್ನ್ಯಾಕ್ ಮಾಡಿ ಕೊಟ್ಟಾಗ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಈಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ತಿಂಡಿ ಟೈಮ್. ಪೂಜೆನೂ ಆಯಿತು. ಹೂವು ಚೇಂಜ್ ಮಾಡಿ ಜಸ್ಟ್ ದೀಪ ಹಚ್ಚಿದೆ ಅಷ್ಟೇ. ಆಷಾಢ ಆಗಿರೋದ್ರಿಂದ ಆಷಾಢ ಶುಕ್ರವಾರದ ದಿನ ಸ್ವಲ್ಪ ಸ್ಪೆಷಲ್ ಪೂಜೆ, ಎಲ್ಲ ಕ್ಲೀನಿಂಗ್ ಮಾಡಿ ಪೂಜೆ ಮಾಡೋದು. ಸೊ ಈಗ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ದೋಸೆ ಚಟ್ನಿ ಮಾಡೋದು ಸ್ವಲ್ಪ ಕಡಿಮೆ ಟೈಮ್ ಹಿಡಿಸುತ್ತಲ್ವಾ, ಹಾಗಾಗಿ ನಾನು ಇವತ್ತೊಂದು ಹೊಸ ಸ್ನ್ಯಾಕನ್ನು, ಅಂದರೆ ಇದು ಹೊಸ ಅಂತ ಅಲ್ಲ, ಮೊದಲು ಕೂಡ ಮಾಡಿದ್ದೀನಿ. ಬೆಳಿಗ್ಗೆ ಹೊತ್ತು ಸಾನುಗೆ ಬಾಕ್ಸ್ಗೆ ಅಂತ ನಾನು ಯಾವತ್ತೂ ಮಾಡಿರಲಿಲ್ಲ, ಬಿಕಾಸ್ ಅದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತಲ್ವಾ. ಸ್ವಲ್ಪ ಚಾಪಿಂಗ್ ಇರುತ್ತೆ, ಟಾಸಿಂಗ್ ಇರುತ್ತೆ, ಆಮೇಲೆ ಅದನ್ನು ಹಾಕಿ ಕಟ್ ಮಾಡಿ ಪ್ಯಾಕ್ ಮಾಡೋದು. ಕಂಪ್ಯಾರಿಟಿವ್ಲಿ ಈಗ ಫ್ರೂಟ್ ಏನಾದರೂ ಇದ್ದರೆ ಫ್ರೂಟ್ ಹಾಕ್ಬಿಡ್ತೀನಿ, ನಟ್ಸ್ ಹಾಕ್ಬಿಡ್ತೀನಿ. ಅದರ ಬದಲು ಇದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಸುತ್ತಲ್ಲ, ಅದಕ್ಕೆ ಇವತ್ತು ದೋಸೆ ಮಾಡ್ತಾ ಇದ್ದೀನಲ್ಲ, ಟೈಮ್ ಸ್ವಲ್ಪ ಸೇವ್ ಆಗುತ್ತೆ. ಆ ಟೈಮನ್ನು ನಾವು ಬೇರೆದಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ನ್ಯಾಕ್ ಮಾಡಿದ್ದು. ಚೆನ್ನಾಗಿರುತ್ತೆ. ಸೊ ಈಗ ದೋಸೆ ಮಾಡ್ತಾ ಇದ್ದೀನಿ. ಸೊ ದೋಸೆ ಜೊತೆ ಇವತ್ತು ಪೀನಟ್ ಚಟ್ನಿ, ಅಂದರೆ ಕಡಲೆಕಾಯಿ ಚಟ್ನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ತುಂಬ ಈಸಿ, ಫ್ಲೇವರ್ಫುಲ್ಲು. ರಾಜೇಶ್ ಫ್ರೆಂಡ್ಸ್ಗೂ ಇಷ್ಟ. ರಾಜೇಶು ತಿನ್ಬೇಕಾದ್ರೆಲ್ಲನೂ ಅದನ್ನು ನೆನೆಸ್ಕೊಳ್ತಾರೆ, ಹಾಗೆ ಅದನ್ನು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸಖತ್ತಾಗಿದೆ ಕಣೋ ಅಂತ ಹೇಳ್ಬಿಟ್ಟು. ಓಕೆ, ನಾನೀಗ ಮತ್ತೆ ಈಗ ವ್ಲಾಗ್ ಯಾಕೆ ಶುರು ಮಾಡಿದ್ದಂದರೆ, ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ನಿಮಗೆ ತಿಳಿಸೋಣ ಅಂತ. ನನಗೆ ಒಂದು ಕಾಮೆಂಟ್ ಬಂದಿತ್ತು. ನಾನು ಈ ಜಾನ್ವರಿಯಿಂದ ಶುರು ಮಾಡಿದ್ದೀನಿ SIP ಮಾಡೋದಕ್ಕೆ ಮ್ಯೂಚುವಲ್ ಫಂಡಲ್ಲಿ. ಸೊ ಅದು ಹೇಗೆ ಚೂಸ್ ಮಾಡೋದು, ಯಾವುದ್ರಲ್ಲಿ ನಾನು ಮಾಡ್ತಾ ಇದ್ದೀನಿ, ಯಾಕೆ ಮಾಡೋದು ಅಂತ ನಿಮಗೆ ಸ್ವಲ್ಪ ಬ್ರೀಫಾಗಿ ತಿಳಿಸ್ತೀನಿ. ಸೊ ಈಗ ತಿಂಡಿ ಮಾಡಿಬಿಡ್ತೀನಿ, ಆಮೇಲೆ ಅದರ ಇನ್ಫಾರ್ಮೇಷನೊಂದಿಗೆ ಮತ್ತೆ ಮೀಟ್ ಮಾಡ್ತೀನಿ. ಸೊ ಈಗ ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಇದೆಲ್ಲ ಏನು ಅಂದರೆ, ಸಾನು ನಾಳೆ CCA ಕ್ಲಾಸ್ ಇದೆಯಂತೆ, ಬೆಸ್ಟ್ ಔಟ್ ಆಫ್ ವೇಸ್ಟ್ ಮಾಡಬೇಕಂತೆ. ಅದಕ್ಕೆ
ಬಾಟಲ್ ಎಲ್ಲಾನು ಕಟ್ ಮಾಡಿ ಹವರ್ ಗ್ಲಾಸ್, ಹವರ್ ಅಂತ ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ಅದನ್ನು ಅವರ್ ಅಂತ ಹೇಳೋದು. ಸೊ ಅವರ್ ಗ್ಲಾಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೆನ್ನೆಯಿಂದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಅದು ಯಾಕೋ ಬೀಳ್ತಾನೇ ಇಲ್ಲ. ನಾನು ಸ್ವಲ್ಪ ತೆಗೆದು ನೋಡ್ಬೇಕು ಅದನ್ನು. ಇದೊಂದು ಕೆಲಸ ಕೊಟ್ಬಿಟ್ಟು ಹೋಗಿದ್ದಾಳೆ, ರೆಡಿ ಮಾಡಿಟ್ಟಿವು ನಾಳೆಗೆ ಅಂತ ಹೇಳಿ. ಅದಕ್ಕೆ ಡೆಕೋರೇಷನ್ಗೆ ಅಂದ್ಬಿಟ್ಟು ನಾನು ಈ ಬಾಕ್ಸ್ ತೆಗೆದಿಟ್ಟಿದ್ದೀನಿ. ಇದರಲ್ಲಿ ನಾನು ಕೆಲವೊಂದು ಎಂಬ್ರಾಯ್ಡ್ರಿ, ಸೀಕ್ವೆನ್ಸ್, ಬೀಡ್ಸ್ ಎಲ್ಲನೂ ಇಟ್ಟಿದ್ದೀನಿ. ಸೊ ಅದನ್ನೀಗ ನೋಡಬೇಕು. ಇದರ ತಕ್ಷಣ ನಿಮ್ಮ ಜೊತೆ ಇನ್ಫಾರ್ಮೇಷನ್ ಶೇರ್ ಮಾಡಿಬಿಟ್ಟು. ಸೊ ಬನ್ನಿ, ಬ್ರೀಫಾಗಿ ಹೇಳ್ತೀನಿ. ಇದು ನಾನು ಎಲ್ಲೂ ಕಲ್ತ್ಕೊಂಡಿರೋದಲ್ಲ, ನಾನು ಹಾಗೆ ನೋಡಿ ಓದಿ ತಿಳ್ಕೊಂಡು ಕೇಳಿ ರಿಯಲೈಸ್ ಮಾಡ್ಕೊಂಡಿರೋದು. ಸೊ ಮೊದಲಿಗೆ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ನೋಡೋಣ. ಈಗ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರಬೇಕು. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಕಂಪ್ನೀಸ್ಗಳದ್ದು ಶೇರ್ಸ್ ಇರುತ್ತೆ, ಅದನ್ನು ಸ್ಟಾಕ್ಸ್ ಅಂತ ಹೇಳ್ತೀವಿ. ಅದನ್ನು ಬೈ ಮಾಡೋದು. ಇದನ್ನು ಲಾಂಗ್ ಟರ್ಮ್ಗೆ, ಶಾರ್ಟ್ ಟರ್ಮ್ಗೆ ಟ್ರೇಡಿಂಗ್ ಅಂತಾನು ಕೂಡ ಮಾಡ್ತಾರೆ. ಇದನ್ನು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ, ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ಸ್ ಅಂತ ಹೇಳಿಬಿಟ್ಟು. ಸೊ ಈ ಥರ ಇಂಡಿವಿಜುವಲ್ ಸ್ಟಾಕ್ಸ್ ಏನಿರುತ್ತೋ, ಇಂಡಿವಿಜುವಲ್ ಕಂಪ್ನಿಗಳು ಏನಿರುತ್ತೋ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ಅದು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿರೋದು ಹತ್ರ ಆಗುತ್ತೆ. ಆ ಮ್ಯೂಚುವಲ್ ಫಂಡ್ ಹೌಸಸ್ ಅಂತ ಹೇಳೋದು, ಅವರು ಈ ಥರ ಕಂಪ್ನೀಸ್ಗಳು ಯಾವ್ದು ಚೆನ್ನಾಗಿ ಮಾಡುತ್ತೆ, ಯಾವುದು ರಿಟರ್ನ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳಿಬಿಟ್ಟು ಅವರ ಪ್ರಾಸ್ಪೆಕ್ಟಿವ್ ಹೇಗಿದೆ ಅಂತ ಸ್ಟಡಿ ಮಾಡಿ ಇವರು ಒಂದು ಪೋರ್ಟ್ಫೋಲಿಯೋ ಅಂತ ಮಾಡ್ತಾರೆ. ಅಂದರೆ ಈಗ ನಾನು ಒಂದು ಮ್ಯೂಚುವಲ್ ಫಂಡ್ ಹೌಸ್ ಆದರೆ ನಾನು ಕೆಲವೊಂದು 50-100 ಕಂಪ್ನೀಸ್ಗಳನ್ನ ಲೀಸ್ಟ್ ಮಾಡ್ಕೊಂಡಿರ್ತೀನಿ. ಇದರಲ್ಲಿ ನಾನು ಹಾಕಿದಾಗ ರಿಟರ್ನ್ಸ್ ಇಷ್ಟು ಬರುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂತ. ಸೊ ನೀವು ಡೈರೆಕ್ಟ್ ಸ್ಟಾಕ್ಸ್ ಹಾಕೋ ಬದಲು ಫಂಡ್ ಹೌಸ್ಗೆ ಕೊಡೋದು ದುಡ್ಡು. ಆ ಫಂಡ್ ಹೌಸ್ ಅವರು ಆ ದುಡ್ಡಿಂದ ಅವರು ಲಿಸ್ಟ್ ಮಾಡ್ಕೊಂಡಿರೋ ಅಂತ ಕಂಪ್ನೀಸ್ಗಳಿಗೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ದೇಲ್ ಟೇಕ್ ದ ಡೆಸಿಷನ್. ಮ್ಯೂಚುವಲ್ ಫಂಡ್ ಹೌಸಸ್ ಅಂದರೆ ಇದನ್ನ ಮ್ಯಾನೇಜ್ ಮಾಡೋ ಆ ಥರ ನಿಮಗೆ ತುಂಬ ಸಿಗತ್ತೆ ಮ್ಯೂಚುವಲ್ ಫಂಡ್ ಹೌಸಸ್. ಸೊ ಈ ಥರ ನೀವು ಡೈರೆಕ್ಟ್ ಸ್ಟಾಕ್ಸ್ ಹಾಕೋ ಬದಲು ಈ ಥರ ಮ್ಯೂಚುವಲ್ ಫಂಡ್ ಹೌಸಸ್ ಕೊಟ್ಟರೆ ಅವರು ನಿಮ್ಮ ದುಡ್ಡನ್ನು ಯಾವುದಾದಕ್ಕೆ ಹಾಕಬೇಕು ಹಾಕಬಾರ್ದು ಅಂತ ನೋಡಿಬಿಟ್ಟು ಅದರಲ್ಲಿ ಅವ್ರು ಎಷ್ಟು ಅರ್ನ್ ಮಾಡಿರ್ತಾರೋ ಅದರಲ್ಲಿ ಅವ್ರು ಸ್ವಲ್ಪ ಕಮಿಷನ್ ಇಟ್ಕೊಂಡು ನಿಮಗೆ ಆ್ಯಸ್ ಅ ರಿಟರ್ನ್ ಕೊಡ್ತಾರೆ. ಈ ಥರ ತುಂಬ ಮ್ಯೂಚುವಲ್ ಫಂಡ್ ಹೌಸಸ್ಗಳಿದೆ. ಈಗ ಒಂದೇ ಒಂದು ನಾನು ಹೇಳಬೇಕಂದ್ರೆ ಮೋತಿಲಾಲ್ ಓಸ್ವಾಲ್ ಅಂತ ಇದೆ, ನಿಪಾನ್ ಇಂಡಿಯಾ ಅಂತ ಇದೆ. ಇದರಲ್ಲೂ ಕೂಡ ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್, ಮೀಡಿಯಂ ಕ್ಯಾಪ್ ಅಂತ ಇರುತ್ತೆ. ಈ ಕ್ಯಾಪ್ ಅಂದ್ರೆ ಏನು? ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂದ್ರೆ ಇದನ್ನ ಲಾಂಗ್ ಟರ್ಮ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಬರುತ್ತೆ ಅಂತ ಇಟ್ಕೊಂಡು ಕಾಯೋದು. ಮತ್ತೆ ಇದು ತುಂಬಾ ಫ್ಲಕ್ಚುಯೇಟ್ ಆಗೋದಿಲ್ಲ. ಲಾಂಗ್ ಟರ್ಮ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅಂಡ್ ಇದು ತುಂಬಾನೇ ಸ್ಟೇಬಲ್ ಕಂಪ್ನೀಸ್ ಆಗಿರುತ್ತೆ. ನೀವು ಮಾರ್ಕೆಟ್ ಬಿತ್ತು ಅಂದ ತಕ್ಷಣ ನಮ್ಮ ಶೇರ್ ಪ್ರೈಸ್ ಬಿತ್ತು ಫುಲ್ ಅಂತ ಹೇಳೋದಕ್ಕಾಗತ್ತೆ, ಅದು ಒಂಚೂರು ಬಿದ್ದಿರತ್ತೆ ಅಷ್ಟೇ. ಸೊ ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ರಿಟರ್ನ್ ಕೂಡ ಕಡಿಮೆ ಇರುತ್ತೆ, ಲೈಕ್ 8%, 12%, 10% ಆ ಥರ ಇರುತ್ತೆ. ಸೊ ಮಿಡ್ ಕ್ಯಾಪ್ ಅಂದರೆ ಈ ಮ್ಯೂಚುವಲ್ ಫಂಡ್ ಹೌಸಸ್ ಲಾರ್ಜ್ ಕ್ಯಾಪಲ್ಲೂ ಇನ್ವೆಸ್ಟ್ ಮಾಡ್ತಾರೆ, ಸ್ಮಾಲ್ ಕ್ಯಾಪಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಸ್ಮಾಲ್ ಕ್ಯಾಪ್ ಅಂದರೆ ಏನು? ಇದು ತುಂಬ ಫ್ಲಕ್ಚುಯೇಟ್ ಆಗೋದು, ತುಂಬ ಸ್ಟೇಬಲ್ ಇರೋದಿಲ್ಲ, ತುಂಬ ಬೇಗ ರಿಟರ್ನ್ ಕೊಡುತ್ತೆ. ಬಿದ್ದರೆ ಮಾರ್ಕೆಟು ತುಂಬ ಬೇಗ ಲಾಸ್ ಆಗುತ್ತೆ. ಇದು ನಾವು ಶಾರ್ಟ್ ಟರ್ಮ್ ಇಟ್ಕೊಳ್ಳೋ ಅಂಥದ್ದು. ಈ ಥರ ಮಿಡ್ ಕ್ಯಾಪಲ್ಲಿ ಶಾರ್ಟಲ್ಲಿ ನೀವು ಹಾಕಿದಾಗ ದುಡ್ಡು ತುಂಬ ಬೇಗ ರಿಟರ್ನ್ ಕೊಡುತ್ತೆ. ಆದರೆ ತುಂಬ ಫ್ಲಕ್ಚುಯೇಷನ್, ನಿಮಗೆ ಅಪ್ ಟು 30% ರಿಟರ್ನ್ ಕೊಡೋ ಅಂತ ಚಾನ್ಸಸ್ ಕೂಡ ಇರುತ್ತೆ ಮಿಡ್ ಕ್ಯಾಪಲ್ಲಿ ನಿಮಗೆ. ಸೊ ಇಷ್ಟು ಮ್ಯೂಚುವಲ್ ಫಂಡ್ ಹೌಸಸ್ ಆಯಿತು, ಮತ್ತೆ ಯಾವ ಥರ ಮ್ಯೂಚುವಲ್ ಫಂಡ್ಸ್ ಇರುತ್ತೆ ಅವ್ರದ್ರಲ್ಲಿ ಅಂತ ಆಯಿತು. ಇದು ಹೇಗೆ ಇನ್ವೆಸ್ಟ್ ಮಾಡೋದು? ಎವ್ರಿ ಮಂತ್ SIP ಅಂತ ಮಾಡ್ತಾರೆ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದು SIP ಅನ್ನೋದು ನೀವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು. ಅದರಲ್ಲಿ ನೀವು ಮ್ಯೂಚುವಲ್ ಫಂಡ್ಗೋ ಅಥವಾ ಶೇರ್ಸ್ಗೋ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಬೇಕು. ತುಂಬ ಕಷ್ಟದೇನಿಲ್ಲ, ಆನ್ಲೈನಲ್ಲೇ ಎಲ್ಲಾನು ಮಾಡ್ಕೊಳ್ಬೋದು. ಸೊ ನೀವು ಚೂಸ್ ಮಾಡಬೇಕು ಡಿಮ್ಯಾಟ್ ಅಕೌಂಟ್ ಯಾವ್ದು ಓಪನ್ ಮಾಡೋದು ಅಂತ. ಡಿಮ್ಯಾಟ್ ಅಕೌಂಟ್ ನಿಮಗೆ ಬ್ಯಾಂಕ್ಸ್ ಗಳಿಂದಾನು ಇರುತ್ತೆ. ICICI ಡೈರೆಕ್ಟ್ ಡಿಮ್ಯಾಟ್ ಅಕೌಂಟ್, ಆಕ್ಸಿಸ್ ಬ್ಯಾಂಕ್ ಡಿಮ್ಯಾಟ್ ಅಕೌಂಟ್, SBIದು ಇರುತ್ತೆ. ಸೊ ಆ ಥರ ಡಿಮ್ಯಾಟ್ ಅಕೌಂಟ್ಗಳಿರುತ್ತೆ, ಯಾವುದಾದ್ರೂ ಒಂದು ಓಪನ್ ಮಾಡ್ಕೊಳ್ಬೇಕು. ಅದರಲ್ಲಿ ಮ್ಯೂಚುವಲ್ ಫಂಡ್ಗೆ ಆಪ್ಷನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು SIPನ ತೊಗೊಳ್ಬೇಕು. ಅಥವಾ ನೀವು ಬಲ್ಕ್ ಇನ್ವೆಸ್ಟ್ ಮಾಡ್ತಿರೋ ಅಥವಾ ಎವ್ರಿ ಮಂತ್ ನೀವೇ ಇನ್ವೆಸ್ಟ್ ಮಾಡ್ತಿರೋ ಅಂತ ನೀವು ಆಪ್ಷನ್ನ ತೊಗೊಳ್ಬೋದು. SIP ತೊಗೊಂಡಾಗ ನೀವು ಆಟೋಮೆಟಿಕ್ಕಾಗಿ ಅದು ಕಟ್ ಆಗಿಬಿಡುತ್ತೆ. ಅದು ಎವ್ರಿ ಮಂತ್ ಅಷ್ಟೇ ಅಮೌಂಟ್ ನಿಮ್ಮ ಅಕೌಂಟಲ್ಲಿ ಇರಬೇಕು, ಅದು ಕಟ್ ಮಾಡ್ಕೊಳ್ಳೋದು. ಸೊ ಅದು ನೀವು ಮರ್ತರೂ ಕೂಡ ಅದಾಗದೇ ಆಗಿರುತ್ತೆ. ಮತ್ತೆ ಇದು ಎಷ್ಟು ದಿನ ಹಾಕಬೇಕು? SIP ಎವ್ರಿ ಮಂತ್ ಮಾಡೋದು ಮಿನಿಮಮ್ ಒಂದು 5 ವರ್ಷ ಮಾಡಿದ್ರೆ ನಿಮಗೆ ಒಳ್ಳೆ ರಿಟರ್ನ್ ನೋಡ್ಬೋದು. ನಾನು 10 ವರ್ಷ ಮಿನಿಮಮ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. 10 ರಿಂದ 15 ವರ್ಷ 20 ವರ್ಷ ಮಾಡಿದ್ರಂತೂ ನೀವು ಆಫ್ಟರ್ 20 ಇಯರ್ಸ್ ನಿಮಗೆ 3 times 4 times ಕೂಡ ಆಗಿರುತ್ತೆ. ನೀವೇನು ಇನ್ವೆಸ್ಟ್ ಮಾಡಿರ್ತೀರೋ
ಅದು ಅಂದರೆ ಕ್ಯಾಲ್ಕುಲೇಷನ್ ಗೂಗಲಲ್ಲೇ ಸಿಗುತ್ತೆ ನಿಮಗೆ, SIP ಕ್ಯಾಲ್ಕುಲೇಷನು, ಅಲ್ಲಿ ಹಾಕ್ಬಿಟ್ಟು ನೀವು ನೋಡ್ಬೋದು. ಒಂಥರ ಮೋಟಿವೇಟ್ ಮಾಡುತ್ತೆ ನಿಮಗೆ ಅದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ನೀವು ಕೂಡ ಇಂಟ್ರೆಸ್ಟ್ ತೋರಿಸ್ತೀರಾ. ಈಗ ನೀವು ನೆಕ್ಸ್ಟ್ ಕ್ವೆಶನ್ ಕೇಳ್ಬೋದು, ಇದು ಯಾರು ಬೇಕಾದರೂ ಮಾಡ್ಬೋದಾ, ನಾವು ಹೇಗೆ ಮಾಡೋದು ಅಂತ. ನಾನು ಹೇಗೆ ಯಾವ ರೀತಿಯಲ್ಲಿ ನೀವು ಅಕೌಂಟ್ ಓಪನ್ ಮಾಡೋದು ಅಂತ ತಿಳಿಸಿದೆ. ಯಾವ ರೀತಿಯಲ್ಲಿ ನಿಮ್ಮ ರಿಕ್ವೈರ್ಮೆಂಟ್ಗೆ ಅನುಸಾರವಾಗಿ ನೀವು ಒಂದು ಮ್ಯೂಚುವಲ್ ಫಂಡನ್ನು ಚೂಸ್ ಮಾಡಬೇಕಾಗುತ್ತೆ. ಅಂದರೆ ಮ್ಯೂಚುವಲ್ ಫಂಡ್ ಹೌಸ್ನ ಚೂಸ್ ಮಾಡಿ ಅದರಲ್ಲಿ ನಿಮಗೆ ಯಾವ ಪ್ಲ್ಯಾನ್ ಬೇಕು ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಕಮಿಷನ್ ಇರುತ್ತೆ. ಅಂದರೆ ಅವರು ನಮ್ಮ ಬಿಹಾಫ್ ಆಗಿ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡ್ತಾರಲ್ವಾ, ಸೊ ನಾವು ಅವ್ರಿಗೆ ಸ್ವಲ್ಪ ಕಮಿಷನ್ ಕೊಡಬೇಕು. ಒಂದೊಂದು ಫಂಡ್ ಹೌಸಸ್ಗಳು ಒಂದೊಂದು ಕಮಿಷನ್ ರೇಟನ್ನು ನಿಮಗೆ ಚಾರ್ಜ್ ಮಾಡ್ತಾರೆ. ಸೊ ನೀವು ಅದನ್ನು ಸ್ಟಡಿ ಮಾಡಬೇಕು. ಇವರು ಎಷ್ಟು ಕಮಿಷನ್ ತೊಗೋತಾ ಇದ್ದಾರೆ, ಇವರು ಇಯರ್ ಎಂಡಲ್ಲಿ ನಮಗೆ ಎಷ್ಟು ರಿಟರ್ನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ನೋಡಿಬಿಟ್ಟು ನೀವು ಫಂಡ್ ಹೌಸಸ್ನ ಚೂಸ್ ಮಾಡಬೇಕು. ಇದ್ರ ಬಗ್ಗೆ ನಾನು ತುಂಬಾ ಸ್ಟಡಿ ಮಾಡಿಲ್ಲ. ರಾಜೇಶ್ ಅವಾಗ ನೋಡ್ತಾ ಇರ್ತಾರೆ, ಅವ್ರು ನನಗೆ ಹಾಕು 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 ಅಂತಾರೆ. ಸೊ ಇವಾಗ ಜನವರಿಯಿಂದ ಶುರು ಮಾಡಿದ್ದೀನಿ, ಈಗ ನೋಡಿ ಜೂನ್. ಸೊ 6 ಮಂತ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಷ್ಟೇ. ನಾನು ಇದರಲ್ಲಿ ತುಂಬಾ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಸುಮ್ಮನೆ ನನ್ನ ದುಡ್ಡು ಇದು ಇದ್ರೂ ಇಲ್ಲದೆ ಇರೋ ಥರ ಇರಬೇಕು. ನನಗೆ ಕಟ್ಟೋದಕ್ಕೆ ಎವ್ರಿ ಮಂತ್ ಕಷ್ಟ ಆಗಬಾರ್ದು. ಜಾಸ್ತಿ ಅಮೌಂಟ್ ಇಟ್ಕೊಂಡ್ಬಿಟ್ರೆ ಆಮೇಲೆ ಟೆನ್ಷನ್ ಶುರು ಆಗುತ್ತೆ, ಇದು ಈ ಮಂತ್ ಕಟ್ಟೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ನೆಗ್ಲಿಜಿಬಲ್ ಅಮೌಂಟ್ನ ಅದಕ್ಕೆ ಹಾಕ್ತಾ ಇದ್ದೀನಿ, ಸುಮ್ಮನೆ ಇರಲಿ ಅಂತ ಹೇಳಿ. ಇದು ತುಂಬಾ ಸಿಂಪಲ್ ಆಗಿ ನಾನು ಹೇಳಬೇಕು ಅಂದರೆ, ನಮ್ಮ ಅಮ್ಮ ಮೊದಲಿಂದನೂ RD ಓಪನ್ ಮಾಡ್ತಾ ಇದ್ರು. ನಾನು ಮದುವೆ ಆಗೋ ಮುಂಚೆಯಿಂದನೂ ಅವರು RD ಓಪನ್ ಮಾಡ್ತಾರೆ. RD ಅಂದ್ರೇನು, ಅದೂ ಇದೇ ಥರನೇ ಎವ್ರಿ ಮಂತ್ ಒಂದು ಫಿಕ್ಸ್ಡ್ ಅಮೌಂಟನ್ನು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಬಿಟ್ಟು ಅದಕ್ಕೆ ಹಾಕಬೇಕು. 100 ರೂಪಾಯಿಂದ ಶುರು ಆಗುತ್ತೆ. 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ ಎಷ್ಟಾದರೂ ಹಾಕೋದಿಗೆ. ಅದಕ್ಕೆ ಒಂದು ಲಿಮಿಟೆಡ್ ಪೀರಿಯಡ್ ಇರುತ್ತೆ, ದಟ್ ಈಸ್ 5 years ಲಾಕ್ ಇನ್ ಪೀರಿಯಡ್. ಆ ಪೀರಿಯಡ್ ಆದಮೇಲೆ ನಿಮಗೆ ಅದು ಎಷ್ಟು ಅಮೌಂಟು ನೀವು ಕಟ್ಟಿರ್ತೀರೋ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಟ್ಟಿ ಅವರು ನಿಮಗೆ ಎಂಡ್ ಆಫ್ ದ 5 years ನಿಮಗೆ ಕೊಡ್ತಾರೆ. ಅದೇ ರೀತಿಯಲ್ಲಿ ಇದು ಕೂಡ ನಾವು ಎಲ್ಲೂ ಹೋಗಿ ಕಟ್ಟೋ ಹಾಗಿಲ್ಲ, ಆನ್ಲೈನಲ್ಲೇ ಇನ್ವೆಸ್ಟ್ ಮಾಡೋದು. ನಮ್ಗೆ ಯಾವಾಗ ಬೇಕೋ ಅದನ್ನು ವಿತ್ಡ್ರಾ ಕೂಡ ಮಾಡ್ಕೊಳ್ಬೋದು. ಬಟ್ ಒಳ್ಳೆ ರಿಟರ್ನ್ ನೋಡಬೇಕು ಅಂದರೆ ವಿ ಹ್ಯಾವ್ ಟು ವೇಟ್ ಫಾರ್ 10 years. ಆವಾಗ ನಿಮಗೆ ನೀವೇನು ದುಡ್ಡು ಕಟ್ಟಿರ್ತೀರೋ, ಇಂಟ್ರೆಸ್ಟ್ ಕೊಡ್ತಾರೋ ಎಲ್ಲ ಸೇರಿ ಆಲ್ಮೋಸ್ಟ್ ಡಬಲ್ ಆಗೋ ಚಾನ್ಸಸ್ ಅಂತೂ ಇರುತ್ತೆ. ಶಾರ್ಟ್ ಟರ್ಮ್ ಅಂದರೆ ಈ ಸ್ಮಾಲ್ ಕ್ಯಾಪಲ್ಲಿ ಹಾಕಿದ್ರೆ ಅದಕ್ಕಿಂತ ಮುಂಚೆನೂ ಆಗುತ್ತೆ, ಬಟ್ ರಿಸ್ಕ್ ತುಂಬಾ ಇರುತ್ತೆ. ಸೊ ಇಷ್ಟೇ ಸ್ನೇಹಿತರೆ ನನಗೆ ಗೊತ್ತಿರೋ ಅಂಥದ್ದು. ಇದು ಬಿಟ್ಟು ನಿಮ್ಗೇನಾದರೂ ಗೊತ್ತಿದ್ರೆ ತಿಳಿಸಿ, ಅಥವಾ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಬೇಕು ಅಂದರೆ ನಿಮಗೆ ಗೂಗಲ್ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಅದಕ್ಕೆ ಅಂತಾನೆ ಇರುತ್ತೆ. ಸ್ವಲ್ಪ ರಿಸರ್ಚ್ ವರ್ಕನ್ನು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ಇಟ್ಕೊಂಡು ತೋರಿಸಿ. ओके ನನಗೆ ಈ ಪಾಟ್ ತಗೊಳ್ಳೋದಾ ಅಥವಾ ಇದು ತಗೊಳ್ಳೋದಾ ಅಥವಾ ಇಲ್ಲಿ ಇನ್ನೂ ಇದೆ ಅದು ತಗೊಳ್ಳೋದಾ ಗೊತ್ತಾಗ್ತಿಲ್ಲ. ಅವತ್ತು ಬಂದಿದೆ ನೋಡಿ, ಅವಾಗ ಇರಲಿಲ್ಲ ಈ ಸೈಜ್ದು, ಇವಾಗ ಬಂದಿದೆ. ಫೋಟೋ ತೆಗೆದು ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ. ಈಗ ಸ್ನೇಹಿತರೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ನಾವು ಹೊರಗಡೆ ಈಟರಿ ತಿನ್ನೋದಕ್ಕೆ ಹೋಗಿ. ರೆಸ್ಟೋರೆಂಟ್ಗೆ ಹೋಗ್ತಾ ಇಲ್ಲ, ಯಾಕಂದರೆ ಸಂಜೆ ಆಗಿಬಿಟ್ಟಿದೆ. ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ, ರಾಜೇಶ್ ಹೋಗೋಣ ಅಂತಲೇ ಇದ್ದರು. ಆದರೆ ಅದು ತುಂಬ ದೂರ ಇರೋದು, ಬೇಗ ಹೊರಟು ಅಲ್ಲಿಗೆ ಹೋಗಿ ಬರೋ ತನಕ ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ಯಾವಾಗಲಾದರೂ ಮಧ್ಯಾಹ್ನ ಹೋಗೋಣ ಅಂತ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಬಟ್ ರಾಜೇಶು ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ, ಇವತ್ತು ಹೋಗೋಣ ಅಂದ್ಕೊಂಡಿದ್ವಿ, ಸಾನುಗೆ ಬೇಜಾರಾಗುತ್ತೆ, ಎಲ್ಲಾದರೂ ಬೇರೆ ಕಡೆ ಹೋಗೋಣ ಅಂತ ಹೇಳಿಬಿಟ್ಟು ಅವಳದೇ ಫೇವ್ರೇಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಇಟ್ಸ್ ಆಲ್ ಫಾರ್ ಸಾನು ಸೇ. ಹೇಳಿದ್ನಲ್ಲ, ಮೊದಲು ರೆಸ್ಟೋರೆಂಟ್ಗೆ ಹೋಗೋದು ಪ್ಲ್ಯಾನ್ ಇತ್ತು, ಆದರೆ ಇಲ್ಲಿಗೂ ಹೋಗಿ ನಾವು ತುಂಬಾ ದಿನ ಆಯಿತು. ಯಾವಾಗ ಸಾನು ಹೋಗಿದ್ದು? ಲಾಸ್ಟ್ ಇಯರ್ ಕರೆಕ್ಟ್ ನೋಡಿ, 1 ವರ್ಷದ ಮೇಲೆ ಆಗೋಯ್ತು. ಫೆಬ್ರವರಿಯಲ್ಲಿ ಲಾಸ್ಟ್ ಇಯರ್ ಹೋಗಿದ್ದು. ಈ ಸಾರಿ ಫೆಬ್ರವರಿಗೂ ಹೋಗಲಿಲ್ಲ. ನಾವು ಎಲ್ಲನೂ ಟೇಸ್ಟ್ ಮಾಡ್ತೀವಿ ಸ್ನೇಹಿತರೆ, ಆದರೆ ರೆಗ್ಯುಲರ್ ಆಗಿ ಅಲ್ಲ. ನಾವು ಇದನ್ನು ತಿನ್ನೋದೇ ಇಲ್ಲ, ಇದನ್ನು ತುಂಬ ತಿಂತೀವಿ ಅನ್ನೋ ಥರ ಇಲ್ಲ. It looks like I'm wearing 2 ponies but in one side. Oh, 2 ponies ಅಂತ one side ಅಂತೆ. ಈ ಥರ ಈ ಹೇರ್ ಸ್ಟೈಲ್ಗೆ ಏನಂತಾರೆ ಗೊತ್ತಾ, ಈ ಮಾಧುರಿ ದೀಕ್ಷಿತ್ ಎಕ್ಕದೋ ತೇನಲ್ಲಿ ಹಾಕಿದ್ಲಲ್ವಾ, ಅದಾದ್ಮೇಲೆ ಫುಲ್ ಫೇಮಸ್ ಆಗ್ಬಿಟ್ಟಿತ್ತು ಸೈಟ್ ಜುಟ್ಟು.
Now it's not famous. ಇಟ್ಸ್ ನಾಟ್ ಫೇಮಸ್ ಬಟ್ ಇಟ್ ವಿಲ್ ಕಮ್ ಬ್ಯಾಕ್ ಅಗೇನ್. ಎಷ್ಟೇ ಹಳೇದು ಫ್ಯಾಷನ್ ಆದ್ರೂ ಅದು ವಾಪಸ್ ಬಂದೇ ಬರುತ್ತೆ. ನೋಡಬೇಕು, ಸದ್ಯದಲ್ಲೇ ಈ ಫ್ಯಾಷನ್ ಇನ್ನೂ ವಾಪಸ್ ಬರುತ್ತೆ. ಕೆಳಗಡೆ ಹಾಕು ಒಂಚೂರು. ರೀಸೆಂಟಾಗಿ ನಾನು 2 ಫಂಕ್ಷನ್ ಅಟೆಂಡ್ ಮಾಡಿದ್ದೆ. ಅದು 2 ಫಂಕ್ಷನ್ ವ್ಲಾಗ್ ಹಾಕಿದಾಗ ಅದರಲ್ಲಿ ನಾನು ಯಾವ ಲಿಪ್ ಶೇಡ್ ಯೂಸ್ ಮಾಡಿದ್ದೆ ಅಂತ ಕೇಳಿದ್ರಿ, ಸುಮಾರು ಜನ ಕೇಳಿದ್ರಿ. ಅದು ಒಂದೇ ಆದರೆ ಹೇಳ್ಬೋದು. ನಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನನಗೆ ಸೂಟ್ ಆಗೋದು ಶುಗರ್ ಬ್ರ್ಯಾಂಡಲ್ಲಿ ಮೊದಲು ನನ್ನ ಹತ್ರ ಇತ್ತು. ಅದು ಈಗ ಸ್ಟಾಪ್ ಆಗಿದೆ ಅಂತೆ, ಆ ಶೇಡ್ ಬರ್ತಾ ಇಲ್ಲ. ಅದಕ್ಕೆ ಏನು ಮಾಡಿದೆ, ಈ ಶೇಡೊಂದು ತೊಗೊಂಡೆ. ಇದು ಸೂಟ್ ಆಗತ್ತೆ ಅನ್ನೋ ಥರ ತೊಗೊಂಡೆ, ಬಟ್ ಇದು ತುಂಬಾ ಲೈಟ್ ಆಗೋಯ್ತು. ಆ್ಯಂಡ್ ಇದು ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಥಿಕ್ ಲೇಯರ್ ಬರೋದಿಲ್ಲ. ಅದು ಬಿಟ್ಟರೆ ಇನ್ನೂ ಒಂದು ಡಾರ್ಕ್ ಶೇಡ್ ಇದೆ. ಇದು ನನಗೆ ಹಾಕಿದ್ರೆ ತುಂಬಾ ನನ್ನ ಫೇಸ್ಗೆ ಡಾರ್ಕ್ ಆಗಿ ಕಾಣುತ್ತೆ. ಸೊ ಇದು ಡಾರ್ಕ್ ಆಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಲೈಟ್ ತೊಗೊಳಕ್ಕೆ ಹೋದೆ, ಅದು ತುಂಬಾ ಲೈಟ್ ಆಗೋಯ್ತು. ನೋಡಿ ಇದು ಹೇಗೆ ಲೈಟ್ ಕಾಣುತ್ತೆ ಅಂತ. ದೂರದಿಂದ ಆಲ್ಮೋಸ್ಟ್ ನನ್ನ ಸ್ಕಿನ್ ಟೋನೇ ಬಂದ್ಬಿಡುತ್ತೆ. ಆವಾಗ ಸ್ವಲ್ಪ ಡಾರ್ಕ್ ಮಾಡೋದಕ್ಕೆ ಏನು ಮಾಡ್ತೀನಿ, 2 ಶೇಡ್ನ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನೋಡಿ ಸ್ವಲ್ಪ ಶೇಡ್ ಡಾರ್ಕ್ ಆಯಿತು. ನನಗೆ ಇನ್ನೂ ಡಾರ್ಕ್ ಬೇಕಾ, ಇದನ್ನು ಹಾಕ್ಕೊಳ್ಬೇಕು. ಇನ್ನು ಸ್ವಲ್ಪ ಲೈಟ್ ಬೇಕು ಅಂದರೆ ಇದು. ಅಂದರೆ ಎರಡನ್ನೂ ಬ್ಲೆಂಡ್ ಮಾಡಿ ನನ್ನ ಔಟ್ಫಿಟ್ಗೆ ತಕ್ಕಂತೆ ಮಾಡ್ಕೊಳ್ಳೋದು. ಈಗ ಸದ್ಯಕ್ಕೆ ಇಷ್ಟು ಸಾಕು. ನಾನು ಸ್ವಲ್ಪ ಸ್ಯಾರೀಸ್ ಹಾಕಿದಾಗ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ತೀನಿ. ಅಂದರೆ ಇದು 2 ಸಾರಿ ಅಪ್ಲೈ ಮಾಡ್ಕೊಳ್ತೀನಿ. ಆ್ಯಂಡ್ ಇದ್ರ ಜೊತೆ ಹೈಲೈಟ್ ಮಾಡೋದಕ್ಕೆ ಅಂದ್ಬಿಟ್ಟು ಔಟ್ಲೈನ್ ಕೂಡ ಡಾರ್ಕ್ ಬ್ರೌನಲ್ಲಿ ಮಾಡ್ಕೊಳ್ತೀನಿ. ಆಗ ಸ್ವಲ್ಪ ಲಿಪ್ ಹೈಲೈಟ್ ಆಗಿ ಕಾಣುತ್ತೆ. ಈಗ ಹೈಲೈಟ್ ಏನು ಮಾಡೋದಿಲ್ಲ. ಈ ಡ್ರೆಸ್ಗೆ ಇಷ್ಟು ಸಾಕು. ಈಗ ಬಂದಿದ್ದೀವಿ ಸ್ನೇಹಿತರೆ. ತುಂಬ ವರ್ಷಗಳೇ ಆಗಿತ್ತಲ್ಲ, ಅಂದರೆ 1 ವರ್ಷದ ಮೇಲೆ ಆಗಿತ್ತಲ್ಲ. ಮೊದಲಾದ್ರೆ ನಾವು ಮ್ಯಾನ್ಯುಯಲಿ ಆರ್ಡರ್ ಕೊಡ್ತಾ ಇದ್ವಿ, ಅಲ್ಲಿ ಏನೇನಿದೆ ಅಂತ ಕೇಳ್ತಾ ಇದ್ವಿ. ಈಗ ಅದೆಲ್ಲ ಏನಿಲ್ಲ, ಎಲ್ಲನೂ ಈ ಸ್ಕ್ರೀನಲ್ಲೇ ನೋಡಿಬಿಟ್ಟು ಏನೇನಿದೆ ಅಂತ ನೋಡಿ ಅಲ್ಲೇ ಪ್ರೈಸಸ್ಸು ಇರುತ್ತೆ. ಅದ್ರ ಜೊತೆ ನಾವು ಸೆಲೆಕ್ಷನ್ ಮಾಡಿ ಇಲ್ಲೇ ಪೇಮೆಂಟ್ ಕೂಡ ಮಾಡಬೇಕು. ಇದೇನು ಜನ ಬಕೆಟ್ ಕೊಟ್ಟಿಲ್ಲ? ಇದು ಟೇಕ್ ಅವೇ ಪ್ಯಾಕೆಟಾ? ನಾನು ಡೈನಿನ್ ಅಂತಾನೆ ಕೇಳಿದ್ದು, ಟೇಕ್ ಅವೇನಾ ಅಂತ. ಇಲ್ಲ, ನಮ್ಗೆ ಬಕೆಟೇ ಬೇಕು, ಬಕೆಟ್ ಹಾಕೋಬೇಕಿತ್ತು ಅಲ್ವಾ ಚಿನ್ನಿ? ಸಾನುಗೆ ಬಕೆಟ್ ಬೇಕು. ಸೊ ನಾವು ಬಂದಿದ್ದೀವಿ KFCಗೆ, ಸಾನುವಿನ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ಎಲ್ಲಿಗೆ ಹೋಗ್ಬೇಕಿತ್ತು ನೋಡೋಣ, ಅಲ್ಲಿಗೆ ಯಾವಾಗ ಹೋಗೋದು ಅಂತ. ಟೆಂಪ್ಟಿಂಗ್ KFCಗ ಸೀರಿಯಸ್ಲಿ ಯಾರ್ದು? ಹಂಗಾರೆ ನಾವೇನು ಜಾಸ್ತಿ ಜಂಕ್ ತಿನ್ನಲ್ಲ. ಇಲ್ಲ, ಪಿಜ್ಜಾ 3-4 ಸತಿ ಆಗ್ಬಿಡುತ್ತೆ. ಅಪ್ಪು ಚಿಕ್ಕ ಬಂದಾಗ ಒಂದ್ಸತಿ, ಅದು ಲಾಸ್ಟ್ ಮೇಲಿ. ಇಲ್ಲ, ನ್ಯೂ ಇಯರ್ಗೆ ಯೂಶ್ವಲಿ ಹೋದಾಗ ತಿಂದಿರ್ತೀವಿ. ಇಟ್ಸ್ ಓಕೆ, ಜಂಕ್ನ ಎಂಜಾಯ್ ಮಾಡೋದು, ಎಂಜಾಯ್ ಇನ್ ಮಾಡ್ರೇಷನ್ ಅಷ್ಟೇ. ಯಾವಾಗದು ಪಾಪ ಎಲ್ಲ ಜ್ಞಾಪಕ ಇಟ್ಟಿರ್ತಾಳೆ. ನನಗೆ ಜ್ಞಾಪಕನೇ ಬರ್ತಾ ಇಲ್ಲ. ಯಾವ ಡಡಮ್ ಒಮೆಗಾನ ಅಂತ ಹೇಳ್ತಾವಳ. ಏನಂತ? ಏನು? ಹ್ಞೂ, ಅದೇ ಅಪ್ಪ.